ನಮಸ್ಕಾರ ಸ್ನೇಹಿತರೆ ಮಾರುಕಟ್ಟೆಯಲ್ಲಿ ಚಾಲ್ತಿಯಲ್ಲಿರುವ 200 ರೂಪಾಯಿ ಮುಖಬೆಲೆಯ ನೋಟುಗಳು ರದ್ದಾಗಲಿವೆ ಅಥವಾ ಬ್ಯಾನ್ ಆಗಿವೆ ಅಥವಾ ಆರ್ಬಿಐ ಹಿಂಪಡೆಯಲಾಗಿದೆ ಎಂತೆಲ್ಲ ಸುದ್ದಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇದೆ. ನಿಜವಾಗಲೂ 200 ರೂಪಾಯಿ ಮುಖಬೆಲೆಯ ನೋಟುಗಳು ಆರ್ಬಿಐ ಹಿಂಪಡೆಯಲಾಗಿದೆಯಾ ಅಥವಾ ಇಲ್ವಾ ಎನ್ನುವುದರ ಬಗ್ಗೆ ಆರ್ಬಿಐ ಸ್ಪಷ್ಟನೆ ನೀಡಿದೆ. ಸ್ನೇಹಿತರೆ, ಆರ್ಬಿಐ ಏನೆಂದು ಸ್ಪಷ್ಟನೆ ನೀಡಿದೆ ಎನ್ನುವುದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ. ಅದಕ್ಕಿಂತ ಮೊದಲು ಈ ವಿಡಿಯೋಗೆ ಲೈಕ್ ಮಾಡಿ, ತಪ್ಪದೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಈ ಜನವರಿ ಮಧ್ಯದಲ್ಲಿ ಒಂದು ದೊಡ್ಡ ಸುದ್ದಿ ಸ್ಫೋಟಗೊಂಡಿತ್ತು. 2000 ರೂಪಾಯಿ ನೋಟಿನ ನಂತರ 200 ರೂಪಾಯಿ ನೋಟು ಕೂಡ ಬ್ಯಾನ್ ಆಗಲಿದೆ ಎನ್ನುವ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಕೂಡ ಆಗಿತ್ತು. ಎಲ್ಲ 200 ರೂಪಾಯಿ ನೋಟುಗಳನ್ನು ಮಾರುಕಟ್ಟೆಯಿಂದ ಹಿಂಪಡೆಯಲಾಗುವುದು ಎಂದು ಕೆಲವು ವರದಿಗಳು ತಿಳಿಸಿದವು. ಆದರೆ ಇದರ ಬಗ್ಗೆ ಆರ್ಬಿಐ ಒಂದು ಸ್ಪಷ್ಟನೆಯನ್ನು ನೀಡಿದೆ. ಭಾರತದ ಮಾರುಕಟ್ಟೆಯಲ್ಲಿ ಅತ್ಯಂತ ಹೆಚ್ಚು ಚಲಾವಣೆ ಆಗುವ ನೋಟುಗಳ ಪೈಕಿ 500 ರೂಪಾಯಿ ಹಾಗೂ 200 ರೂಪಾಯಿ ನೋಟುಗಳು. ಬಹುತೇಕ ಎಲ್ಲರ ಜೇಬಿನಲ್ಲಿ 200 ರೂಪಾಯಿಗಳು ಸರ್ವಸಾಮಾನ್ಯವಾಗಿ ಕಾಣಬರುತ್ತವೆ. ಆದರೆ ಮೋದಿ ಸರ್ಕಾರ ಪ್ರಸ್ತುತ ನೋಟುಗಳನ್ನು ರದ್ದುಗೊಳಿಸಲಿದೆಯೇ ಎನ್ನುವುದರ ಬಗ್ಗೆ ರಿಸರ್ವ್ ಬ್ಯಾಂಕ್ ಇದ್ದಕ್ಕಿದ್ದಂತೆ ದೊಡ್ಡ ಅಪ್ಡೇಟ್ ಅನ್ನು ನೀಡಿದೆ. ಈ ಬಗ್ಗೆ ನೋಟಿಫಿಕೇಶನ್ ಕೂಡ ಹೊರಡಿಸಿದೆ. ಸ್ನೇಹಿತರೆ, ನೋಟಿಫಿಕೇಶನ್ನಲ್ಲಿ ಇರುವ ಮಾಹಿತಿ ತಿಳಿದರೆ ನಿಮಗೆ ಅಚ್ಚರಿಯಾಗುವುದು ಖಂಡಿತ. 2000 ರೂಪಾಯಿ ನೋಟುಗಳನ್ನು ವಾಪಸ್ ಪಡೆದುಕೊಂಡ ನಂತರ ದೇಶದಲ್ಲಿ 200 ರೂಪಾಯಿ ಮತ್ತು 500 ರೂಪಾಯಿ ನಕಲಿ ನೋಟುಗಳು ನಿರಂತರವಾಗಿ ಹೆಚ್ಚಾಗುತ್ತಿವೆ ಎಂದು ಆರ್ಬಿಐ ಹೇಳಿದೆ. ಈ ನೋಟುಗಳ ವಹಿವಾಟಿನ ಸಮಯದಲ್ಲಿ ಹೆಚ್ಚಿನ ಪ್ರಮಾಣದ ಜಾಗೃತಿಯನ್ನು ತೆಗೆದುಕೊಳ್ಳಬೇಕು ಅಂತ ಆರ್ಬಿಐ ಜನಸಾಮಾನ್ಯರಿಗೆ ತಿಳಿಸಿದೆ. ಸ್ನೇಹಿತರೆ, ನಿಜವಾದ ನೋಟನ್ನು ಹೇಗೆ ಗುರುತಿಸಬೇಕೆಂದರೆ, ನೋಟಿನ ಎಡಭಾಗದಲ್ಲಿ ದೇವನಾಗರಿಯ ಲಿಪಿಯಲ್ಲಿ ಬರೆಯಲಾದ 200 ರೂಪಾಯಿ ಇದೆ. ಮಧ್ಯದಲ್ಲಿ ಮಹಾತ್ಮ ಗಾಂಧಿಯ ಸ್ಪಷ್ಟ ಚಿತ್ರ ಇದೆ. ಸೂಕ್ಷ್ಮ ಅಕ್ಷರಗಳಲ್ಲಿ ಆರ್ಬಿಐ, ಭಾರತ್, ಇಂಡಿಯಾ ಮತ್ತು 200 ರೂಪಾಯಿ ಬಲಭಾಗದಲ್ಲಿ ಅಶೋಕ ಸ್ತಂಭದ ಚಿಹ್ನೆಗಳು ಇರಬೇಕು. ಇವುಗಳ ಆಧಾರದ ಮೇಲೆ ನಕಲಿ ನೋಟುಗಳನ್ನು ಕಂಡುಹಿಡಿಯಬಹುದು. ನಕಲಿ ನೋಟುಗಳ ಹರಡುವಿಕೆಯನ್ನು ತಡೆಗಟ್ಟಲು ಭಾರತೀಯ ರಿಸರ್ವ್ ಬ್ಯಾಂಕ್ ಜನಸಾಮಾನ್ಯರು ಎಚ್ಚರಿಕೆಯಿಂದ ಇರಬೇಕು ಎಂದು ತಿಳಿಸಿದೆ. ವಹಿವಾಟಿನ ಸಮಯದಲ್ಲಿ ನೋಟುಗಳನ್ನು ಸರಿಯಾಗಿ ಪರಿಶೀಲನೆ ಮಾಡಬೇಕು ಎಂದು ಭಾರತೀಯ ರಿಸರ್ವ್ ಬ್ಯಾಂಕ್ ಸೂಚಿಸಿದೆ. ಯಾರಾದರೂ ನಕಲಿ ನೋಟುಗಳನ್ನು ಪಡೆದರೆ ತಕ್ಷಣವೇ ಸ್ಥಳೀಯ ಆಡಳಿತ ಅಥವಾ ಸಂಬಂಧಪಟ್ಟ ಬ್ಯಾಂಕ್ ಅಧಿಕಾರಿಗಳಿಗೆ ತಿಳಿಸಬೇಕು ಎಂದು ಹೇಳಿದೆ. ಇದರೊಂದಿಗೆ 200 ರೂಪಾಯಿ ಮುಖಬೆಲೆಯ ನೋಟುಗಳನ್ನು ವಾಪಸ್ ಪಡೆದುಕೊಳ್ಳುವ, ರದ್ದು ಮಾಡುವ, ಬ್ಯಾನ್ ಮಾಡುವ ಅಥವಾ ಹಿಂಪಡೆಯುವ ಯಾವುದೇ ಉದ್ದೇಶವಿಲ್ಲ ಎಂದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಪಷ್ಟನೆ ನೀಡಿದೆ. ನೋಟ್ ಬ್ಯಾನ್ ಬಗ್ಗೆ ತಪ್ಪು ಮಾಹಿತಿಯನ್ನು ಹರಡಿಸಿದ್ದಲ್ಲಿ ಅವರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳುವುದಾಗಿ ಆರ್ಬಿಐ ತಿಳಿಸಿದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ. ಧನ್ಯವಾದಗಳು.